ಹಾವೇರಿಯಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ನಡೀತಾ ಇದೆ. ಸಮಾವೇಶಕ್ಕೆ ದಾವಣಗೆರೆಯಿಂದ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಹಾವೇರಿಯಲ್ಲಿ ಈಗಾಗಲೇ 1000 ದಿನಗಳನ್ನು ಪೂರೈಕೆ ಮಾಡಿರುವುದಕ್ಕೆ ಸರ್ಕಾರದ ಸಾಧನಾ ಸಮಾವೇಶ ನೆರವೇರ್ತಾ ಇದೆ. ಸಮಾವೇಶಕ್ಕೆ ದಾವಣಗೆರೆಯಿಂದ ಬಸ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಡಿಪೋದಿಂದ ಸುಮಾರು 125 ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಿರುವುದು. ಸಮಾವೇಶಕ್ಕೆ ಬಸ್ ವ್ಯವಸ್ಥೆಯ ಹಿನ್ನೆಲೆ ಜನರು ಪರದಾಡುವ ಪರಿಸ್ಥಿತಿ ಉಂಟಾಗಿತ್ತು. ದಾವಣಗೆರೆಯ ಕೆಲ ಮಾರ್ಗದ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿಯನ್ನು ಕೂಡ ಎದುರಿಸಬೇಕಾಯಿತು. ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಉಂಟಾಗಿತ್ತು. ಹಾವೇರಿ ಸಮಾವೇಶಕ್ಕೆ ದಾವಣಗೆರೆಯಿಂದ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. ಪ್ರಯಾಣಿಕರು ಸಹಕರಿಸುವಂತೆ ಕೆಎಸ್ಆರ್ಟಿಸಿ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ದಾವಣಗೆರೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಸಂಬಂಧಪಟ್ಟಂತೆ ಈಗಾಗಲೇ ಬಸ್ನಲ್ಲಿ ಕೂಡ ಕೆಲವೊಂದಷ್ಟು ಕುಸಿತ ಕಂಡಿದೆ, ಇಳಿಮುಖ ಕಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪ್ರಯಾಣಿಕರು ಕೂಡ ಬಸ್ ಈಗ ಬರುತ್ತೆ ಆಗ ಬರುತ್ತೆ ಅಂತ ವೈಟ್ ಮಾಡ್ತಾ ಇದ್ರು. ಬಟ್ ಬಸ್ ಮಾರ್ಗದಲ್ಲೂ ಕೂಡ ಬದಲಾವಣೆ ಆಗಿರುತ್ತೆ. ಹಾಗೆ ಬಸ್ಸನ್ನು ಕೂಡ ಸುಮಾರು 125 ಬಸ್ ಹಾವೇರಿಯಲ್ಲಿ ಸಮಾವೇಶ ಆಗ್ತಾ ಇರೋದ್ರಿಂದ ಕಾರ್ಯಕರ್ತರು ಸೇರಿದಂತೆ ಕೆಲವೊಂದಷ್ಟು ಫಲಾನುಭವಿಗಳು ಕೂಡ ಬರ್ತಾರೆ. ಹಾಗಾಗಿ ಬಸ್ನ ಸೇವೆಯನ್ನ ನೀಡಬೇಕಾಗಿರುತ್ತೆ ಸರ್ಕಾರದ ವತಿಯಿಂದ. ಹಾಗಾಗಿ ಆ ಭಾಗಕ್ಕೆ ಹೋಗಿರೋದ್ರಿಂದ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸ್ತು. ಶಾಲಾ ಕಾಲೇಜಿಗೆ ಹೋಗಬೇಕಾದವರು, ಕೆಲಸಕ್ಕೆ ತೆರಳಬೇಕಾದವರು ಒಂದಷ್ಟು ಹೊತ್ತು ಅಲ್ಲೇ ವೇಟ್ ಮಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಹಾವೇರಿ ಸಮಾವೇಶಕ್ಕೆ ದಾವಣಗೆರೆಯಿಂದ 125 ಬಸ್ಗಳ ವ್ಯವಸ್ಥೆಯನ್ನು ಮಾಡಿಕೊಂಡಿರೋದ್ರಿಂದ ಪ್ರಯಾಣಿಕರು ದಯವಿಟ್ಟು ಸಹಕರಿಸಬೇಕು ಅನ್ನೋದಾಗಿ ಕೆಎಸ್ಆರ್ಟಿಸಿ ಮನವಿ ಮಾಡಿಕೊಂಡಿದೆ. ದಾವಣಗೆರೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಪ್ರಕಟಣೆಯನ್ನು ಹೊರಡಿಸಲಾಗಿದೆ.